ಮದುವೆಗೆ ಮಾಡೋ ಖರ್ಚಿನಲ್ಲಿ ಬರೀ 5 ಲಕ್ಷ ರೂಪಾಯಿ ಉಳಿಸ್ಬಿಟ್ರೆ ಸಾಕು. ಆ ಹಣದಿಂದ ನಾವು ಕೋಟ್ಯಾಧೀಶರಾಗ್ಬಿಡ್ಬೋದು. ನಾವು ಯಾವುದೇ ಸಂಬಳ ಪಡೆಯೋ ಕೆಲಸ ಮಾಡದೇ ಇದ್ದರೂ ಕೂಡ ರಿಟೈರ್ಮೆಂಟ್ ನಂತರ ನಾವು ಪ್ರತಿ ತಿಂಗಳು ಪೆನ್ಷನ್ ಪಡ್ಕೋಬೋದು. ಹೌದು, ನಾನು ಹೇಳ್ತಾ ಇರೋದು ನಿಜ. ನೀವು ಹಣವನ್ನು ಉಳಿಸೋದು, ಅದನ್ನು ಹೂಡಿಕೆ ಮಾಡೋದು ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಕೋಟ್ಯಾಧೀಶರಾಗ್ಬೋದು. ರಿಟೈರ್ಡ್ ಟೈಮಲ್ಲಿ ಯಾರ ನೆರವು ಇಲ್ಲದೆ ಸ್ವತಂತ್ರವಾಗಿ ಬದುಕ್ಬೋದು. ಇದಕ್ಕೆ ನೀವು ಮಾಡಬೇಕಾದಿಷ್ಟೇ, ಮದುವೆಯನ್ನು ಸರಳವಾಗಿ ಆಗಬೇಕು. ಮದುವೆಗೆ ಮಾಡಬೇಕು ಅಂದ್ಕೊಂಡಿದ್ದ ಹಣವನ್ನು ಉಳಿಸ್ಬೇಕು. ಅದನ್ನು ಒಂದು ಕಡೆ ಡೆಪಾಸಿಟ್ ಮಾಡಬೇಕು. ಎಲ್ಲಿ ಡೆಪಾಸಿಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನೀಗ ಹೇಳ್ಕೊಡ್ತೀನಿ. ನಿಮಗೆ 30 ವರ್ಷ, ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಹುಡುಗರು 30 ವರ್ಷ ಆಸುಪಾಸು, 28, 29, 30 ವರ್ಷ ಆಸುಪಾಸಿನಲ್ಲಿ ಮದುವೆ ಆಗ್ತಾರೆ. ಮದುವೆಗೆ ಅಂತ ಹೇಳ್ಬಿಟ್ಟು ಲಕ್ಷ ಖರ್ಚು ಮಾಡ್ತಾರೆ. ಏನು ನಮ್ಮ ಪದ್ಧತಿಗಳೇ ಆಗಿದೆ, ಮದುವೆಗೆ ಎಲ್ಲ ಕೂಡಿಟ್ಕೊಂಡು ಮದುವೆಗೆ ಎಲ್ಲ ಕಳೆದು ಬಿಡೋದು ಅಂತ. ಆಮೇಲೆ ಕುಟುಂಬದ ನಿರ್ವಹಣೆ ಮಾಡೋದಕ್ಕಾಗದೆ ಒದ್ದಾಡ್ತಾರೆ, ಉಳಿತಾಯ ಮಾಡೋದಕ್ಕಾಗದೆ ಒದ್ದಾಡ್ತಾರೆ. ನಾವು ಯಾವಾಗ ಮದುವೆಗೆ ಮುಂಚೆನೇ ಉಳಿತಾಯ ಮಾಡ್ತೀವೋ ಅವರು ಜೀವನವಿಡೀ ಸುಖವಾಗಿ ಬಾಳ್ತಾರೆ. ಹೋಗಲಿ, ಮದುವೆ ಏನು ನಾವು ತಿಂಗಳ ಏನು ಸಂಪಾದನೆ ಮಾಡ್ತೀವಿ ಅದರಲ್ಲಿ ಉಳಿತಾಯ ಮಾಡ್ತಿದ್ರೂ ಪರವಾಗಿಲ್ಲ. ಮದುವೆ ಟೈಮಲ್ಲಿ ಮದುವೆಗೆ ಮಾಡೋ ಅಂಥ ಖರ್ಚು ಸಿಂಪಲ್ಲಾಗಿ ಮಾಡಿಕೊಂಡ್ರೆ, ಮದುವೆಯನ್ನು ಸಿಂಪಲ್ಲಾಗಿ ಮಾಡಿಕೊಂಡ್ರೆ, ಖರ್ಚು ಕಡಿಮೆ ಮಾಡಿಕೊಂಡ್ರೆ ಅದರಲ್ಲಿ ಉಳಿಯುತ್ತಲ್ಲ ಹಣ, ಅದನ್ನು ಒಂದು ಕಡೆ ಡೆಪಾಸಿಟ್ ಇಟ್ಟರೆ ಸಾಕು, ನಮ್ಮ ಜೀವನ ಸುಖಮಯವಾಗುತ್ತೆ. ಅದು ಹೇಗೆ ಅಂತ ಇದರಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ. ನೀವು ಮದುವೆಗೆ ಅಂತ ಒಂದಷ್ಟು ದುಡ್ಡನ್ನು ಕೂಡಿಟ್ಕೊಂಡಿದ್ದೀರಿ. ಆದರೆ ಮದುವೆಯನ್ನು ನೀವು ಸಿಂಪಲ್ಲಾಗಿ ಆಗಿಬಿಡ್ತೀರಿ. ನಿಮಗೆ ಒಂದು 5 ಲಕ್ಷ ರೂಪಾಯಿ ಉಳಿಯುತ್ತೆ ಅದರಿಂದ ಅಂತ ಇಟ್ಕೊಳ್ಳೋಣ. ಆ 5 ಲಕ್ಷವನ್ನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. 5 ಲಕ್ಷನ ನಿಮಗೆ 30 ವರ್ಷ ವಯಸ್ಸಿನಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಮ್ಯೂಚುವಲ್ ಫಂಡಿಂದ ವಾರ್ಷಿಕವಾಗಿ ಕಡಿಮೆ ಅಂದರೂ ಕೂಡ ವರ್ಷಕ್ಕೆ 12% ಬಡ್ಡಿ ರೂಪದಲ್ಲಿ ಬರುತ್ತೆ. ನಿಮಗೆ 12% ರಿಟರ್ನ್ ಬರುತ್ತೆ ವರ್ಷಕ್ಕೆ. ಕಡಿಮೆ ಅಂದರೆ ಅದು 35ವರೆಗೂ ಹೋಗ್ಬೋದು, 35%ವರೆಗೂ ರಿಟರ್ನ್ಸ್ ಬರ್ಬೋದು. ಆದರೆ ಬರೀ 12% ಇಟ್ಕೊಳ್ಳೋಣ. ಇದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಸೇರ್ತಾ ನಿಮಗೊಂದು ದೊಡ್ಡ ಮಟ್ಟದ ಅಮೌಂಟು ನಿಮಗೆ ಕೈ ಸೇರುತ್ತೆ. ನೀವು ಮದುವೆ ಟೈಮಲ್ಲಿ 5 ಲಕ್ಷ ಉಳಿಸ್ತಿರಲ್ಲ 30ನೇ ವಯಸ್ಸಿನಲ್ಲಿ, ಅದನ್ನು 5 ಲಕ್ಷನೂ ಒಂದು ಒಳ್ಳೆ ಮ್ಯೂಚುವಲ್ ಫಂಡಲ್ಲಿ ಇಟ್ರಿ ಅಂತ ಇಟ್ಕೊಳ್ಳೋಣ. ಅದನ್ನು 30 ವರ್ಷದವರೆಗೂ, ಅಂದರೆ ನಿಮಗೆ 60 ವರ್ಷ ವಯಸ್ಸಾಗೋವರೆಗೂ ಅದನ್ನು ಮುಟ್ಟದೆ ಹಂಗೆ ಮ್ಯೂಚುವಲ್ ಫಂಡಲ್ಲಿ ಮುಂದುವರಿಸಿದ್ರಿ ಅಂತ ಇಟ್ಕೊಳ್ಳೋಣ. ಆವಾಗ ನಿಮಗೆ 12% ವಾರ್ಷಿಕ ರಿಟರ್ನ್ ಜೊತೆಗೆ ಅದಕ್ಕೆ ಚಕ್ರ ಬಡ್ಡಿ ಸೇರಿಸ್ಕೊಂಡು ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಗೊತ್ತಾ? ನಿಮಗೆ ಬಡ್ಡಿನೇ 60ನೇ ವರ್ಷದಲ್ಲಿ ನೀವು ಬರೀ 5 ಲಕ್ಷ ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ತೊಡಗಿಸಿದ್ರೆ ನಿಮಗೆ 60 ವರ್ಷ ವಯಸ್ಸಾಗೋಷ್ಟರಲ್ಲಿ ನಿಮಗೆ ಬಡ್ಡಿ ರೂಪದಲ್ಲೇ 1,44,80,000 ರೂಪಾಯಿವರೆಗೂ ಬಡ್ಡಿನೇ ಬರುತ್ತೆ. ನಿಮ್ಗೆ ಸೇರಿದ್ದು ಇದು ಏನು 5 ಲಕ್ಷ ರೂಪಾಯಿ ನಿಮ್ಮ ಡೆಪಾಸಿಟ್ ಏನಿದೆ, ನಿಮ್ಮ ಸ್ವಂತ ಹಣ ಏನಿದೆ, ಅದನ್ನು ಸೇರಿಸ್ಕೊಂಡ್ರೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ನಿಮ್ಮ ಕೈಗೆ 60ನೇ ವರ್ಷದಲ್ಲಿ ಸಿಗುತ್ತೆ. ಅದು ಕರೆಕ್ಟಾಗಿ ಹೇಳಬೇಕು ಅಂತಂದರೆ 1,49,79,969 ರೂಪಾಯಿ ನಿಮ್ಮ ಕೈ ಸೇರುತ್ತೆ 60ನೇ ವರ್ಷದಲ್ಲಿ. ಅಂದರೆ ಸರಿಸುಮಾರು 1.5 ಕೋಟಿ ರೂಪಾಯಿ. ಈ 1.5 ಕೋಟಿ ರೂಪಾಯಿಯನ್ನು ಈ 1.5 ಕೋಟಿ ರೂಪಾಯಲ್ಲಿ ನೀವು 50 ಲಕ್ಷ ರೂಪಾಯಿಯನ್ನು ಎಮರ್ಜೆನ್ಸಿ ಫಂಡಾಗಿ ಎತ್ತಿಟ್ಕೊತೀರಿ ಅಂತ ಇಟ್ಕೊಳ್ಳೋಣ. ಇನ್ನು 1 ಕೋಟಿ ರೂಪಾಯಿ ಇರುತ್ತೆ ನಿಮ್ಮ ಕೈಯಲ್ಲಿ 60ನೇ ವರ್ಷದಲ್ಲಿ ರಿಟೈರ್ಡ್ ಆಗೋ ಟೈಮ್ಗೆ. ಏನು 1 ಕೋಟಿ ರೂಪಾಯಿ ಏನಿದೆ, ಆ 1 ಕೋಟಿ ರೂಪಾಯಿಯನ್ನು ಒಂದು ಕಡೆ ಏನು ಫಿಕ್ಸೆಡ್ ಡಿಪಾಸಿಟಲ್ಲಿ ಇಟ್ಟರೂ ಕೂಡ ನಿಮಗೆ ವಾರ್ಷಿಕವಾಗಿ 8% ಬಡ್ಡಿ ಬರುತ್ತೆ. 8% ಬಡ್ಡಿ ಅಂತಂದರೆ 1 ಕೋಟಿ ರೂಪಾಯಿಗೆ ನಿಮಗೆ ತಿಂಗಳಿಗೆ ಸುಮಾರು 60,000 ರಿಂದ 70,000 ರೂಪಾಯಿ ಬಡ್ಡಿ ರೂಪದಲ್ಲಿ ಬರುತ್ತೆ. ನೀವು ಇದನ್ನು ಪೆನ್ಷನ್ ಅಂತಲೇ ತಿಳ್ಕೊಬೋದು. 60 ವರ್ಷದ ನಂತರ ಪ್ರತಿ ತಿಂಗಳು ನಿಮಗೆ 60,000 ರಿಂದ 70,000 ರೂಪಾಯಿ ಬರ್ತಾ ಹೋದರೆ ನಿಮ್ಮ ಜೀವನ ಯಾಕೆ ಖುಷಿಯಾಗಿರೋದಿಲ್ಲ ಹೇಳಿ?
ಯಾರ ನೆರವು ಅವಶ್ಯಕತೆ ಇಲ್ಲ. ಮಕ್ಕಳೆಲ್ಲಾದರೂ ಹೋಗೋದು, ನಿಮ್ಮ ಮಕ್ಕಳು ನೋಡ್ಕೊಳ್ಳದೇ ಇದ್ದರೂ ಕೂಡ ನಿಮ್ಮ ಜೀವನವನ್ನು ನೀವು ಸಾಗಿಸ್ಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇರುತ್ತೆ, ಜೊತೆಗೆ 50 ಲಕ್ಷ ರೂಪಾಯಿ ಎಮರ್ಜೆನ್ಸಿ ಫಂಡ್ ಇರುತ್ತೆ. ಆವಾಗ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಯಾಕಂತಂದರೆ ನಿಮ್ಮ ಹತ್ರ ಹಣ ಇರುತ್ತೆ. ಜೊತೆಗೆ ನಿಮಗೆ ಪ್ರತಿ ತಿಂಗಳು ಪೆನ್ಷನ್ ರೀತಿಯಲ್ಲಿ 60,000 ರಿಂದ 70,000 ರೂಪಾಯಿ ಹಣ ಬರ್ತಾ ಇರುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಮದುವೆ ಆಗಬೇಕಂತಿರೋರು ಮತ್ತು ಅವಿವಾಹಿತರು ಇದನ್ನು ತಿಳ್ಕೊಳ್ಳೇಬೇಕು. ಮದುವೆಗೆ ಮುಂಚೆ ನೀವು ಮದುವೆಗೆ ಅಂತ ಅದ್ಧೂರಿಯಾಗಿ ಮದುವೆ ಆಗಬೇಕು ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರು ಅದನ್ನು ಮಾಡೋದು ಬಿಟ್ಟು ಸರಳವಾಗಿ ಮದುವೆಯಾಗಿ 5 ಲಕ್ಷ ರೂಪಾಯಿ ಉಳಿಸಿ ಅದನ್ನು ಮ್ಯೂಚುವಲ್ ಫಂಡಲ್ಲಿ ತೊಡಗಿಸಿದರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಹೋಗಲಿ, ನಿಮಗೆ ಮ್ಯೂಚುವಲ್ ಫಂಡು ಸ್ವಲ್ಪ ಕಷ್ಟ, ನಂಬಿಕೆ ಇಲ್ಲ, ಭಯ ಇದೆ, ಅದು ಸರಿಯಾಗಿ ರಿಟರ್ನ್ಸ್ ಬರುತ್ತೋ ಇಲ್ವೋ, ಲಾಸ್ ಆಗ್ಬೋದು ಅನ್ನೋ ಭಯ ಕೆಲವರಲ್ಲಿದೆ. ಬೇಡ, ನೀವು ಮ್ಯೂಚುವಲ್ ಫಂಡಲ್ಲಿ ಅದು ಹಣವನ್ನು ತೊಡಗಿಸ್ಬೇಡಿ. ಅದನ್ನೇ ಅದೇ 5 ಲಕ್ಷ ರೂಪಾಯಿಯಲ್ಲಿ ನಿಮಗೇನು ಸೇಫ್ ಅಂತ ಏನಿದೆ, ಫಿಕ್ಸೆಡ್ ಡಿಪಾಸಿಟ್, ಬ್ಯಾಂಕ್ಗಳಲ್ಲಿಡುವಂಥ ಫಿಕ್ಸೆಡ್ ಡಿಪಾಸಿಟ್ ಸೇಫ್ ಅಲ್ವಾ? ಆ 5 ಲಕ್ಷನ ಫಿಕ್ಸೆಡ್ ಡಿಪಾಸಿಟಲ್ಲೇ ಇಡಿ. ವಾರ್ಷಿಕವಾಗಿ 8% ನಿಮಗೆ ರಿಟರ್ನ್ ಸಿಗುತ್ತೆ. 8% ರಿಟರ್ನ್ ಸಿಗುತ್ತೆ. ಇದರಲ್ಲೂ ಕೂಡ ಚಕ್ರ ಬಡ್ಡಿ ಸಿಗುತ್ತೆ. ನೀವು ಇದರಲ್ಲಿ ತೊಡಗಿಸಿದಾಗ ಇದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟು. ಇದರಲ್ಲಿ ಕೂಡ ತೊಡಗಿಸಿದ್ರೆ ನಿಮಗೆ 60 ವರ್ಷ ಆಗೋಷ್ಟರಲ್ಲಿ, ಅಂದರೆ 30ನೇ ವರ್ಷದಲ್ಲಿ ನೀವು ಮದುವೆ ಆಗ್ತೀರಿ. ಆ ಟೈಮಲ್ಲಿ 5 ಲಕ್ಷ ರೂಪಾಯಿ ಉಳಿಸ್ತೀರಿ. ಅದನ್ನು ಫಿಕ್ಸೆಡ್ ಡಿಪಾಸಿಟಲ್ಲಿ ಇಡ್ತೀರಿ. ಎಲ್ಲಿವರೆಗೂ? ನಿಮಗೆ 60 ವರ್ಷ ಆಗೋವರೆಗೂ. ಆವತ್ತು ನಿಮ್ಮ ಕೈಗೆ ಬಡ್ಡಿನೇ ಎಷ್ಟು ಬರುತ್ತೆ ಗೊತ್ತಾ? ಬರೋಬ್ಬರಿ 45,31,328 ರೂಪಾಯಿ ನಿಮ್ಮ ಕೈಗೆ ಬಡ್ಡಿ ರೂಪದಲ್ಲಿ ಬರುತ್ತೆ. ಮತ್ತು ನಿಮ್ಮ ಹೂಡಿಕೆ ಮಾಡಿರೋ 5 ಲಕ್ಷನೂ ಸೇರಿಸಿದ್ರೆ ಒಟ್ಟು 50,31,328 ರೂಪಾಯಿ ನಿಮ್ಮ ಕೈಗೆ ಸೇರುತ್ತೆ. 50 ಲಕ್ಷ ರೂಪಾಯಿ ನಿಮ್ಮ ಕೈ ಸೇರುತ್ತೆ. ನೀವು ಆ ದುಡ್ಡನ್ನು 60ನೇ ವರ್ಷದಲ್ಲಿ ನಿಮ್ಗೆ ಸೇಫಾಗಿ 5 ಲಕ್ಷ ರೂಪಾಯಿ ನೀವು ಸೇಫಲ್ಲಿ ಫಿಕ್ಸೆಡ್ ಡಿಪಾಸಿಟಲ್ಲಿ ಇಟ್ಟಿರ್ತೀರಿ. ಹಂಗಿಟ್ಟರೂ ಕೂಡ 5 ಲಕ್ಷ 50 ಲಕ್ಷ ಆಗಿರುತ್ತೆ 60ನೇ ವರ್ಷಕ್ಕೆ. ಅದನ್ನು ನೀವು ಹಂಗೆ ಫಿಕ್ಸೆಡ್ಡಲ್ಲಿ ಮುಂದುವರಿಸಿದ್ರೆ ನಿಮಗೆ ಪ್ರತಿ ತಿಂಗಳು 60 ವರ್ಷದ ನಂತರ ನಿಮಗೆ ಕನಿಷ್ಠ ಅಂದರೂ ಕೂಡ ತಿಂಗಳಿಗೆ 25,000 ರೂಪಾಯಿ ಬಡ್ಡಿ ರೂಪದಲ್ಲಿ ಬರುತ್ತೆ. ಅಂದರೆ ನೀವು ಲಕ್ಷಾಧೀಶರು ಆಗಿರ್ತೀರಿ, ದುಡ್ಡು ಉಳಿದಿರುತ್ತೆ, ದೊಡ್ಡ ಮಟ್ಟದ ಅಮೌಂಟ್ ಅಂದರೆ ಇನ್ನು 30 ವರ್ಷದ ನಂತರ ಇದು 25,000 ರೂಪಾಯಿ ತಿಂಗಳಿಗೆ ಬರೋದು ಅದೇನು ನಿಮ್ಮ ಆಗಿನ ಖರ್ಚು ವೆಚ್ಚಗಳು ಹೆಚ್ಚಾಗಿರ್ಬೋದು. ಯಾಕಂತಂದರೆ ರೂಪಾಯಿ ಮೌಲ್ಯ ಕುಸಿತಾ ಹೋಗ್ತಾ ಇರುತ್ತೆ, ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೂ ಕೂಡ ಒಂದು 50 ಲಕ್ಷ ರೂಪಾಯಿ ಅಮೌಂಟು ನಿಮ್ಮ ಕೈಯಲ್ಲಿದ್ದು ತಿಂಗಳ ಒಂದು 25,000 ರೂಪಾಯಿ ದುಡ್ಡು ನಿಮ್ಗೆ ಬರ್ತಾ ಇದೆ ಅಂತಂದರೆ ನಿಮ್ಮ ಜೀವನ ಸಿಂಪಲ್ಲಾಗಿ ನಿಮ್ಮ ಜೀವನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇದರಿಂದ ಅವಿವಾಹಿತರು, ಹೊಸದಾಗಿ ಉದ್ಯೋಗ ಮಾಡ್ತಾ ಇರೋರು ಈ ರೀತಿಯ ಉಳಿತಾಯ ಯೋಜನೆಯನ್ನು ಗಮನದಲ್ಲಿಟ್ಕೊಂಡು ಮದುವೆಗೆ ಮುಂಚೆ ಈ ರೀತಿಯ ಉಳಿತಾಯಗಳನ್ನು ಮಾಡ್ತಾ ಹೋದರೆ ನಿಮ್ಮ ಇಡೀ ಜೀವನ, ನಿಮ್ಮ ಇಡೀ ಕುಟುಂಬ ಸುಖವಾಗಿರುತ್ತೆ, ಆರಾಮಾಗಿರ್ಬೋದು.